ಗುಡ್ ಮಾರ್ನಿಂಗ್ ಗೈಸ್. ಸೇಮ್ ಲಾಸ್ಟ್ ಟೈಮ್ ಥರನೇ ಸಲ ಫ್ರೆಂಡ್ಸ್ ಹತ್ರ ರೈಡ್ ಹೋಗ್ತಾಯಿದ್ದೀನಿ 450 ಮನೇಲಿ. ಮೀಟಿಂಗ್ ಸ್ಪಾಟ್ ಲಾಸ್ಟ್ ಟೈಮ್ ಸೇಮ್ ಥರನೇ ಟ್ರೂ ವ್ಯಾಲಿ ಹತ್ರ. ಟೈಮ್ ಇವಾಗ ಏನಿಲ್ಲ ಅಂದರೆ ಒಂದು 5 ಕಾಲಾಗಿರುತ್ತೆ. ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕಿದ್ದೀವಪ್ಪ. ಓಕೆ, ನೆಕ್ಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಪಾಯಿಂಟಿಂದ. ಬಂದ್ಬಿಟ್ಟು ಗುರು ಅದೇ ಆರೆಂಜ್ ಜಾಕೆಟ್ ಹಾಕೊಂಡು ಬಂದ್ಬಿಟ್ಟ. ಫೈನ್. ಏನು ಸೇವಿಂಗ್ ಮಾಡಿದ್ಯಾ? ಸೇವಿಂಗ್ ಮಾಡಿದ್ಯಾ ಅಂದೆ. ನಿನ್ನೆ ಮಾಡಿರೋದು ಕಾಣಿಸ್ತದೆ ಹಂಗೆ. ನಾನು ಮಾಡಿದ್ದೀನಿ. ಬರಬೇಕಲ್ಲ, ಇಂಟ್ರೊಡಕ್ಷನ್ ಕೊಡ್ಬೇಕಲ್ಲಪ್ಪ. ಇವಾಗ ಲೇಟ್ ಆಯಿತು, ಅದಕ್ಕೆ ಹೊಡ್ಕೊಂಬಿಟ್ಟವನೆ. ಇದು ಯೂಸ್ ಮಾಡಲ್ಲ, ಆದರೆ ಆಗ್ತದೆ ನೋಡೋದು. ಲಾಸ್ಟ್ ಟೈಮ್ ಯೂಸ್ ಮಾಡಿಲ್ಲ. ಏನು ಇದೆ ಒಳಗಡೆ ಏನಾದ್ರು ಗೊತ್ತಾ? ಇನ್ನೊಂದು ಈ ಮೈಕ್ ಬರೋ ದಾರಿಯಲ್ಲಿ ಇದು ಐತಲ್ಲ, ಇದು ನಾರ್ಮಲ್. ಇದು ಹಾಕಿದ್ನಾ ಅಲ್ಲಿ ಬರೋ ದಾರಿಯಲ್ಲಿ ಟಪ್ ಅಂತ ಬಿದ್ದಾಯ್ತು ಇದು. ಆಮೇಲೆ ತಿರ್ಗಾ ಅಲ್ಲಿ ಕರೆಕ್ಟಾಗಿ ಗೊರ್ಗುಂಟೆ ಫಲ್ ಇದ್ರೆ ಬರುವಾಗ ಲಾಸ್ಟ್ ಟೈಮ್ ಬಂದು ನಾರ್ಮಲ್ ಇದಾಕಿದೆ ಸ್ಪಾನ್ಸ್ ಥರ. ಸರಿನೂ ಅದೇ ಹಾಕಿದ್ದೀನಿ. ಆನ್ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಅಲ್ಲಿಂದ ಆನ್ ಮಾಡ್ಕೊತೀನಿ. ಬೇರೆ ಲೊಕೇಶನ್ ಹಾಕ್ಲಾ? ರಾತ್ರಿ ಹಾಕ್ಬೇಕು ಅಂದ್ಕೊಂಡು ಚಾರ್ಜ್ ಹಾಕಿಲ್ಲ. ಫುಲ್ ಸೈಕು. ಮೊಬೈಲ್ಗೆ ಮತ್ತೇನು ಮೈಕು ಮತ್ತು ಕ್ಯಾಮ್ರಾಗೆ ಹಾಕ್ಬಿಟ್ಟಿದ್ದೀನಿ, ಮೊಬೈಲ್ಗೆ ಹಾಕಿಲ್ಲ. ಟೆಂಪರ್ಲೆಸ್ ಹಾಕ್ಬೇಕು ಒಂದು ಜಾಗದಲ್ಲಿ ನಿಲ್ಸು. ನಾವು ಬರ್ದಾಗ್ಬಿಟ್ಟಿರ್ತೀವಿ. ಆದರೆ ಒಂದು ರೈಡ್ ಅಂದ್ರೆ ಮೋಟಿವೇಶನ್ ಆದರೂ ಕೊಡಬೇಕಂದ್ರೆ ಈ ಥರ ಇರಲೇಬೇಕು. ಮೊನ್ನೆ ಮಲಗಿದ್ದೆ ಲೇಟ್, ಮಲಗೇನಿಲ್ಲ. ನಾನು ಮಂತ್ ಎಂಡ್ ಬೇರೆ ಕೆಲಸ ಜಾಸ್ತಿ ಇತ್ತು, ಮನೆಗೆ ಲೇಟ್ ಆಯಿತು. 11 ಗಂಟೆಗೆ ಮಲಗಿದ್ದೀನಿ. ಬಂದಿದ್ದ ಮನೆಗೆ 10 ಗಂಟೆ ಆ ಥರ. ಯಾಕಂದರೆ ನಮ್ಮದು 5:05ವರೆಗೆ 5 ಗಂಟೆಗೆ ಬಿಡೋಣ ಅಂತ ಹೇಳಿದ್ದು ನಾನು ಮನೆ ಬಿಟ್ಟಿದ್ದೆ 5 ಕಾಲು. 6 ಗಂಟೆ ಲೇಟ್ ಆಯಿತು. ಹಿಂಗಿದ್ರೇ ನಮಗೂ ಆ ಪಾರ್ಟ್ನರ್ಶಿಪ್ ಬಂದು ಏನಂದರೆ ಒಂದು ಇದಿರುತ್ತೆ, ಮೋಟಿವೇಶನ್ ಇರುತ್ತೆ. ನಮಗೂ ಒಂದು ವೆಯ್ಟ್ ಮಾಡ್ತಾವೆ, ಹಿಂಗೆ ಹೋಗ್ಲೇಬೇಕು ಅಂತ ಇರುತ್ತೆ. ಅಂದರೆ ಸೋಂಬೇರಿ ಥರ ಮಲಗಿ ಲೇಟಾಗಿ ಎದ್ದು ವ್ಯೂ ಪಾಯಿಂಟ್ ನೋಡೋಕ್ಕಾಗಲ್ಲ, ಏನಿಲ್ಲ ಎಲ್ಲ ಇರುತ್ತೆ.
ನನಗಂತೂ ಆಗಿಲ್ಲ, ಏನು ಹೈಟ್ ಆಗಿಲ್ಲ, ರೆಕಾರ್ಡ್ ಆಗೈತೆ ಬಿದ್ದಿದ್ದು ರೆಕಾರ್ಡ್ ಆಗೈತೆ ರೆಕಾರ್ಡ್ ಆಗೈತೆ ಗುರು. ಆ ಕಡೆ ಹೋಗಿ, ಆ ಕಡೆ ಹೋಗಿ, ದೊಡ್ಡ ಇವ್ರ ಥರ ಹೋಗ್ಬಿಡ್ತಾರೆ. ಶೂ ಹೆಂಗಾಗ್ತಾ ಇದೆ ಗೊತ್ತಾ, ಶೂ ಹಂಗೆ ಹೋಗ್ತಾ ಇದೆ ಹಂಗೆ. ಗಾಯಸ್ ಇಲ್ಲಿ ಸುಮ್ಮನಲ್ಲಿ ದಟ್ಟಾದ್ಮೇಲೆ ಗಾಡಿಯಲ್ಲಿ ಬಿದ್ಬಿಟ್ನಪ್ಪ. ರೋಡಲ್ಲೆಲ್ಲ ಯಾವನ ಹಾಲು ಚಲ್ಕೊಂಡಾಗ ಅವನೇ. ಗಾಯಸ್ ಗಾಡಿ ಹೋಯ್ತು, ಲೈಟಾಗಿ ಇದಾಗೈತೆ, ತೆಗಿಬೋದು, ಏನು ಕಳಮಿಲ್ಲ. ಗಾಡಿ ಹೆಂಗೆ ಬಿತ್ತು ನೋಡ್ದು ನಂದು. ಇಲ್ಲ ನಾನು ಏನಂತಾನೆ ಅದು ಗೊತ್ತಾಗಿಲ್ಲ ನಿಜಾಗ್ಲು. ಹ್ಯಾಂಡ್ಲು ಹೋಗ್ಬಿಟ್ಟೈತೆ ಕಣ, ಹ್ಯಾಂಡ್ಲು ಹೋಗ್ಬಿಟ್ಟೈತೆ ಫುಲ್ಲು, ಹ್ಯಾಂಡ್ಲು ಹೋಗ್ಬಿಟ್ಟೈತೆ, ಹ್ಯಾಂಡ್ಲು ಫುಲ್ ಬೆಂಡು ಹಿಂಗಾಗ್ಬಿಟ್ಟೈತೆ ಹ್ಯಾಂಡ್ಲು. ಬಟ್ ಹೊರ ಇಲ್ಲ ಬಿಡು. ನನಗೆ ನಿಜಾಗ್ಲೂ ಸ್ಟೋರಿ ಏನಂತಾನೆ ಗೊತ್ತಿಲ್ಲ. ಯಾವನು ಮಾಡ್ಕೊಂಡು ಅಂತ ಗೊತ್ತಿಲ್ಲವಲ್ಲ ಗುರು, ಪಾಪ ಗುರು, ಎಷ್ಟು ಜನ ಬಿದ್ದವರು. ಸೊ ಅಲ್ಲಿ ನೋಡು, ಅಲ್ಲಿ ಬಿದ್ದವನೇ. ಏನು ಮಾಡೋದು, ಎತ್ತು ಇರೋ. ಈ ಪೆಟ್ರೋಲ್ ಬರೀ ಈಚೆ ಬಂದ್ಬಿಟ್ಟಿತ್ತು ನಂದು, ಪೆಟ್ರೋಲ್ ಈಚೆ ಬಂದ್ಬಿಟ್ಟಿತ್ತು ನಂದು, ಹಂಗೆ ಈಚೆ ಬಂದ್ಬಿಟ್ಟಿತ್ತು ಪೆಟ್ರೋಲ್. ಅದು ಹೆಂಗಂದ್ರೆ ಇದು ಟಚ್ ಆಗ್ತಾ ಇದೆ, ಇಲ್ಲಿ ಫೈರ್ ಆಗ್ತಾ ಇದೆ, ಹಂಗೆ ಫೈರ್ ಬರ್ತಾ ಇದೆ. ಯಾವನ ಲೇ ಥೂ. ಪಾಪ ಎಷ್ಟು ಜನ ಬಿದ್ದವರು. ನೋಡಿ ಇದೇ ಹೋಟ್ಲು. ಗಾಡಿ ಅಂತ ಹ್ಯಾಂಡಲ್ ಬೆಂಡಾಗ್ಬಿಟ್ಟಿದೆ, ಓಡ್ಸೋಕ್ಕೆ ಆಗ್ತಾಯಿಲ್ಲ, ಕೈ ಫುಲ್ ಪೈನು. ಕಾಲು ಸೂಪು, ಮೊಟ್ಟೆ ಇಡ್ಲಿ, ಬ್ರೇಕ್ಫಾಸ್ಟ್ ಆಯಿತು. ಇದೇನು ಇಷ್ಟೊಂದು ದಿವಸ ಯೂಸೇ ಮಾಡಿಲ್ಲ ನ್ಯಾವಿಗೇಷನ್ ಅದು. ಮತ್ತು ಯಾವಾಗಲೂ ಹಾಕ್ಬೋದಾಗಿತ್ತಲ್ಲ ಅಲ್ಲಿ, ಈ ಟೈಮಲ್ಲೆಲ್ಲ ಹಾಕ್ತಾ ಬಿಟ್ಬಿಟ್ಟು. ಓ ನೀನು ಹೇಳ್ದೆ ಒಂದ್ಸಲಿ. ಓಕೆ, ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾ ಅದಕ್ಕೆ? ಹಾಂ, ಹ್ಯಾಂಡಲ್ ಬಾರ್ ಬಿದ್ದಾದ್ಮೇಲೆ ಬೆಂಡಾಗಿದ್ದರಿಂದ ರೈಟ್ ಹ್ಯಾಂಡ್ ಪೇನ್ ಆಗ್ತಾನೆ ಇದೆ. ಪೊಸಿಷನ್ ಚೇಂಜ್ ಆಯ್ತಲ್ವಾ ಅದಕ್ಕೆ. ಹೋಗ ಹಾಸ್ಕೊಂಬಿಡೋಣ ಜೆಸಿ ರೋಡಲ್ಲಿ ಹ್ಯಾಂಡಲ್ ಬಾರು. ಹಾಂ, ಚೇಂಜ್ ಮಾಡಿಸ್ಬಿಡ್ತೀನಿ ಬೇಡ. ಆಗ್ತಾಯಿಲ್ಲ ಕಣೋ, ಹೇಳ್ತಲ್ಲ ಪೇನ್ ಆಗ್ತದೆ ಅಂತ. ಆಲ್ರೆಡಿ ಬಿದ್ದು ಬೆಂಡು ಇದು ಮಾಡಿ ಲೈಟಾಗಿ ಇದು ಮಾಡಿ ಓಡಿ ಇದಾಗಿರೋದು ಇದು ಹ್ಯಾಂಡಲ್ ಬಾರು. ಸರ್ವೆ ಮಾಡುವ ಅಂದರೆ R&D ಮಾಡಿಬಿಟ್ಟು ಆಮೇಲೆ ಹ್ಯಾಂಡಲ್ ಬಾರು ನಾನು ಹಾಕ್ಸೋದು ಮೋಟೋ ಟಾರ್ಗೆ ಒಂದೇ ಸಲ ಹೋಗ್ಬಿಟ್ಟು ಯಾಕೆ ಹಾಕ್ತೀಯ? ಫೀಡ್ಬ್ಯಾಕು ನಾನು ನೋಡ್ತಿರೋದು ಅದೇ, ಹಾಕ್ಸೋದು ಅದೇ. ನೀನು ತುಂಬ ಆಟಾಡ ನೀನು. OnePlus ರೆಡಿ ಮಾಡ್ತಾನೆ ಅಂತಿದ್ದೀನಪ್ಪ, ಡಿಸ್ಪ್ಲೇ ಹಾಕ್ಸೋಣ ಅಂತಿದ್ದೀನಿ. OnePlus ಇತ್ತಲ್ಲ ನನ್ನ ಹತ್ರ, ನಾಡು ಅಪ್ಪರ್ ಬರ್ತು. ನಾನು ಅಪ್ಪರ್ ಬರ್ದಲ್ಲಿ ಮಲಗಿದ್ದೆ. ಅಪ್ಪರ್ ಮಲಗಿ ಏನಾಯಿತು, ಫೋನ್ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ ಮೂವಿ. ಏನೋ ಲೈಟಾಗಿ ನಿದ್ದೆ ಬಂತ, ಬಿಟ್ಟೆ ಕೆಳಗೆ ಬಿತ್ತು. ಇಳಿದ್ಬಿಟ್ಟು ಬಂದು ನೋಡ್ತಾ ಇದ್ದೀನಿ, ಲೈಟಾಗಿ ಏನೋ ಲಿಕ್ವಿಡ್ ಹೊಡೆದೋಗ್ಬಿಟ್ಟಿದೆ ಒಳಗಡೆ. ಡಿಸ್ಪ್ಲೇ ಲಿಕ್ವಿಡ್ ಇರುತ್ತೆ ನೋಡಿದ್ಯಾ, ಆ ಲಿಕ್ವಿಡ್ ಹೊಡೆದೋಗ್ಬಿಟ್ಟಿದೆ. ಲಿಕ್ವಿಡ್ ಲೈಟಾಗಿ ಸ್ಪ್ರೆಡ್ ಆಗಿತ್ತು. ಏನು ಬಿಡೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು
ಮಲಗಿದೆ ಅಷ್ಟೇ ಅಂತ ಫೋನ್ ಮಾಡಿದಪ್ಪ ಇವನಿಗೆ OnePlus ಅವ್ರಿಗೆ ಆ ಟೈಮಲ್ಲಿ. ಎಷ್ಟು 12,000 ಡಿಸ್ಪ್ಲೇ. ಇವಾಗ ಕೇಳಿದ್ರೆ 8,000 ಅಂತಾರೆ. ಏನಾಯ್ತು, ಸೆಟ್ ಆಯ್ತಾ? ಒಂದು ನೋಡ್ಕೊಂಡು ಬರ್ತಾಯಿದ್ದೆ ಆಲ್ರೆಡಿ ಅದನ್ನೇ. ಅದೇ ಅವಾಗಿಂದ ಅದಕ್ಕೆ ನಾನು ನೋಡ್ತಾ ಏನು ಹೋಗ್ಬಿಟ್ಟು ನಾವು ಮೋಸ್ಟ್ಲಿ ಬಿಡು ಹೋಗ್ಲಿ ಬಿಡು. ನಾನೇನೋ ರೋಡ್ಗೆಲ್ಲ ರೋಡಲ್ಲಿ ಸುತ್ತಾಡಿದ್ದಾನೆ. ಏನು ಗುರು ಎಲ್ಲಿ ಬೇಡ ಅಂತ ಹೇಳಿದೆ ನಾನು ಅಷ್ಟೇ. ಸರಿ ಬೇರೆ ಲೊಕೇಶನ್ ಹಾಕಿ ಎಲ್ಲಾದ್ರೂ ಹೋಗ್ಲಿ. ಹಾಂ ಆಯಿತು. ನನಗೆ ಹೆಂಗಂದರೆ ಒಂಥರ ರೂರಲ್ ಕಡೆ ಮತ್ತು ವಿಲೇಜ್ ಕಡೆಲ್ಲ ಒಂಥರ ಇದು ತುಂಬ ಇದಾಗಿ ಓಡ ಬಂದ್ಬಿಟ್ರೆ ಅದೇನೋ ಒಂಥರ ಪಾಸಿಟಿವ್ ಜಾಸ್ತಿ. ಎಲ್ಲ ಹೆಂಚುಮನೆಗಳು, ದೇವಸ್ಥಾನಗಳು, ಅದೇ ರೋಡ್ ನೋಡಿ ಹೆಂಗಿದೆ ಅಲ್ಲ ರೂರಲ್ಲಿ ವಿಲೇಜ್ಗಳು. ಒಂಥರ ಪಾಸಿಟಿವ್ ಗಾಡಿ ನಿಲ್ಸ್ಬಿಟ್ಟು ಎಲ್ಲ ಕುತ್ಕೋಬೇಕಾ ಅಲ್ಲಾದ್ರೆ ಒಂಥರ ಇದಾಗುತ್ತೆ ತುಂಬ. ನಾನು ಆ ಜಾಗದಲ್ಲಿ ಏನು ಮಾಡ್ತೀನಿ, ತುಂಬ ಫಾಸ್ಟಾಗಿ ಹೋಗಲ್ಲ, ಸ್ಲೋ ಆಗಿ ಹೋಗೋದು. ಅದೇನು ಗುರು ಏನಂದೆ? ನಿನ್ನ ಜನ್ಮನ ಏನಂತಲಿ ಥೂ ಏನದು ಚಿನ್ ಫಾಲ್ಸ್ 10 ಕಿಲೋಮೀಟ್ರು, ದೊಡ್ಡವಳಲ್ಲಿ ಸಂಗಮ 15 ಕಿಲೋಮೀಟ್ರು, ಮಡಿವಾಳ 21, ಮೇಕೆದಾಟು 20 ಕಿಲೋಮೀಟ್ರು ತಗೋ, ಗಲ್ಲಿಬೋರ, ಮುತ್ತೈತಿ, ಸೋಲ್ಗೆರೆ, ಮೈಸೂರು 93 ಕಿಲೋಮೀಟರ್ಸು. ಸರಿ ನೀನು ಯಾವ ರೂಟಲ್ಲಿ ಬಂದೇಳು? ಸಿಟಿ ಮುಗಿತು ಗೊತ್ತಾ? ಹಾಂ, ಸಿಟಿ ಮುಗಿದಾದ್ಮೇಲೆ 2 ರೂಟ್ ಇತ್ತು, ಸ್ಟ್ರೈಟ್ ಹೋಗೋ ರೂಟು, ಲೆಫ್ಟ್ ಹೋಗೋ ರೂಟು. ಹಾಂ, ಆ್ಯಕ್ಚುಲಿ ನಾವು ಸ್ಟ್ರೈಟ್ ಹೋಗಬೇಕಾಗಿತ್ತು. ಲೇಟಾಗಿ ಹೋಗಬೇಕಾಗಿತ್ತು, ಬಟ್ ಲೆಫ್ಟಲ್ಲಿ ಸಕ್ಕದಾಗಿತ್ತು. ನನಗೇನು ಗೊತ್ತಾ ಈ ಲೊಕೇಶನ್ ಹೆಂಗೆ ಗೊತ್ತಾ? ಬಟ್ ಹೆಂಗಂದ್ರೆ ಅಲ್ಲಿಂದ ಬರೋ ಗಂಟ ಆಮೇಲೆ ನೀನು ಇಲ್ಲೇ ಸಿಗ್ತೀಯ ಅಂತ ಅನ್ಕೊಂಡೆ, ಇಲ್ಲೇ ಇಲ್ಲ. ಆಮೇಲೆ ಮುಂದಕ್ಕೆ ಹೋಗಿದ್ದೆ ಅಂದರೆ ಸುಮ್ಮನೆ ಅದು. ಬಟ್ ಏನಂದರೆ ಅಲ್ಲಿಂದ ಬರೋ ಗಂಟ ಸೈಕು ಪೀಸಾಗಿತ್ತು, ಹಂಗೆ ಸ್ಲೋ ಹಂಗೆ ಬಂದೆ. ಹೆಂಗೆ ಗೊತ್ತಾ, ಸಗಣಿ ಸ್ಮೆಲ್ಲು. ನಮ್ಗೆ ಯಾವಾಗಲೂ ಈ ಥರ ರೂರಲ್ಲು ಈ ಥರ ವಿಲೇಜ್ ಕಡೆಲ್ಲ ಬಂದರೆ ಒಂಥರ ಪಾಸಿಟಿವ್ ನಮ್ಗೆ ಜಾಸ್ತಿ. ಹಂಗೆ ಒಂಥರ ಸಕ್ಕದಾಗಿರುತ್ತಪ್ಪ ಲೊಕೇಶನ್. ಈ ಒಂಥರ ದೇವಸ್ಥಾನಗಳು, ಒಂಥರ ಹಳೆಯ ದೇವಸ್ಥಾನಗಳ ಥರ ಇರುತ್ತೆ, ಒಂಥರ ಪಾಸಿಟಿವ್ ಇದು. ಸರಿ ಇವಾಗ ಎಲ್ಲಿ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತೀವಿ ಹೆಂಗೆ ಕತೆ? ಇವಾಗ ಅಲ್ಲಿ ಅಲ್ಲಿ ಜಾಗ ಇದೆ ನೋಡಲ್ಲಿ, ಅಲ್ಲಿ 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 ಹಾಂ ಫೋಟೋ ಹಿಡಿತೀವಿ ಸುಮ್ಮನೆ, ಗಾಡಿದು. ಹಾಂ ಆಯ್ತಾ ನಾಷ್ಟ? ಆಯ್ತು ನಿಂತ್ಕೊಂತೀನಿ. ಹಾಂ ನಮ್ಮ ಮುಂದೆ ಬಾ, ಇಲ್ಲಿ ಬಾ, ಇಲ್ಲಿ ಏನು ಮಾಡ್ಬೇಕು ಇವಾಗ ವೀಡಿಯೋ? ಸರಿಯಾಗೈತಲ್ಲ. ಅಲ್ಲ ಗುರು, ಇಲ್ಲ ಇದು ಸೂಪರ್ ಆಗಿದೆ ಕಣ, ಇದು ಸೂಪರ್ ಆಗಿದೆ. ನಿಂಗೆ ತೋರ್ಸೋಣ ಅಂತ ಬಾಯ್ಲಿ. ಸರಿಯಾಗೈತೆ ಗುರು. ಇದೆಯಾ ನೀರು ತಗೊಂಬರಲ್ಲ? ನೀರು ಬೇಕಾ? ನೀರು ಹಂಗೆ ಹಂಗಿದೆ ಗೊತ್ತಾ? ಆಡಿಯೋ ಸೈಕಾಗಿದೆ. ಆ DJ ಟೆಕ್ಕು ಅದೆಲ್ಲ ಇಲ್ಲ. 1500 ರೂಪಾಯಿಗೆ ಹೆಂಗೈತೆ ನೋಡು ಮೈಕು. ಅದು ಚಳಿ. ಸೊ ಆ್ಯಕ್ಚುಲಿ ಇದು ಮಾತ್ರ ಬಂದ್ಬಿಡುತ್ತೆ ಬಾಯಲ್ಲಿ, ಬೇರೆ ಏನು ಬರಲ್ಲ. ಏನು ಮಾಡ್ತಾಯಿದ್ದೆ ಓಡೆ?
ಹಾಯ್ ಗಾಯ್ಸ್, ಫೈನಲಿ ಸಂಗಮಕ್ಕೆ ಬಂದುಬಿಟ್ಟಿದ್ವಿ. ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ. ಅಷ್ಟೇ ಕೈ ನೋಡ್ತಿದೆ. ಅದರಲ್ಲಿ ಇವನು ಬೇರೆ ಆಕ್ಸಿಲೇಟರ್ ಕೊಡು ಅಂತವನೆ. ಅವನು ಹಂಗೆ ಹೋಗ್ಬಿಡು, ಮನೆ ಹತ್ರ ಬರ್ಬೇಡ. ಹಂಗೆ ಹೋಗಿರ್ತೀನಿ ನೋಡು, ಮನೆ ಪೈಪಲ್ಲಿ ಹೋಗಿರ್ತೀನಿ ನೋಡು, ಪೈಪಲ್ಲಿ ಬರ್ತೀನಿ ನೋಡ್ತಾ ಇರು.